ಸ್ಫೂರ್ತಿಯ ಸರದಾರ, ಯುವಕರ ಬಹುವೀರ, ಬಡವರ ಸಹಕಾರ ವಡೇರಹಳ್ಳಿ ಜಯರಾಮಯ್ಯ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆಯನ್ನು ಜನಸೇವೆಯನ್ನಾಗಿ ಮನಸಾರೆ ಮಾಡುವ ಮೂಲಕ ಜನನಾಯಕರಾದ ಲೀಡರ್, ವ್ಯಕ್ತಿತ್ವದಲ್ಲಿ ಅಸ್ತಿತ್ವ ಗಟ್ಟಿಗೊಳಿಸಿಕೊಂಡ ಲೀಡರ್, ಯುವ ಸಮುದಾಯದ ನೆಚ್ಚಿನ ಲೀಡರ್, ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ನ್ಯಾಯದ ಪರ ನಿಲ್ಲುವ ಲೀಡರ್, ಅನ್ಯಾಯವನ್ನು ಸಹಿಸದೆ ಪ್ರತಿಭಟಿಸುವ ಲೀಡರ್, ಜನಸಾಮಾನ್ಯರ ಕಷ್ಟ ಸುಖಗಳಲ್ಲಿ ಬೆರೆಯಬಲ್ಲ ಲೀಡರ್. ಹೀಗೆ ಲೀಡರ್ ಬಿರುದನ್ನು ಕೋಟಿಗೊಬ್ಬರು ಮಾತ್ರ ಜನರಿಂದಲೇ ಪಡೆಯಬಹುದೇ ಹೊರತಾಗಿ ಲೀಡರ್ ಗಿರಿ ಮಾರಾಟಕ್ಕಿರುವುದಿಲ್ಲ. ವಡೇರಹಳ್ಳಿ ಜಯರಾಮಯ್ಯ ಯಲಹಂಕ, ನೆಲಮಂಗಲ ಹಾಗೂ ಉತ್ತರ ಬೆಂಗಳೂರಿನ ಕ್ಷೇತ್ರಗಳಲ್ಲಿ ಕಾಣಸಿಗುತ್ತಾರೆ. ವ್ಯಕ್ತಿತ್ವದಲ್ಲಿ ಸಾದಾ ಸೀದಾ ಸರಳ ಜೀವನವನ್ನೇ ಆಯ್ಕೆ ಮಾಡಿಕೊಂಡ ಯಶಸ್ವಿ ಉದ್ಯಮಿಯೂ ಸಹ ಹೌದು. ವಡೇರಹಳ್ಳಿ ಜಯರಾಮಯ್ಯ ತನ್ನ ಸಂಪಾದನೆಯ ಆದಾಯದಲ್ಲಿಷ್ಟು ಹಣವನ್ನು 10 ರೀತಿಯ ಸಮಾಜ ಕಲ್ಯಾಣಕ್ಕಾಗಿ ವ್ಯಯಿಸುತ್ತಾರೆ. ಆ ವಿವರವನ್ನು ಹೇಳಿಕೊಳ್ಳಲು ಅವರೂ ಬಯಸುವುದಿಲ್ಲ. ಹೀಗಿರುವಾಗ ನಾವೇಕೆ ವಿವರಿಸಬೇಕು ಎನಿಸಿದರೂ ಸರಿ, ನಾವು ವಿವರಿಸುವುದಾದರೆ ವಡೇರಹಳ್ಳಿ ಜಯರಾಮಯ್ಯನವರು ಹೆಲಿಕಾಪ್ಟರ್ ಕೊಂಡು ಸಂಚಾರ ಮಾಡಬಹುದಿತ್ತು. ಅಷ್ಟು ಹಣವನ್ನು ಲೆಕ್ಕಿಸದೆ ಸಮಾಜ ಕಲ್ಯಾಣಕ್ಕಾಗಿ, ಸಮಾಜ ಸೇವೆಗಾಗಿ ವ್ಯಯಿಸಿದ ಕಾರಣ ಇವರ ಹೋರಾಟಗಳ ಪ್ರತಿಫಲ ಲಕ್ಷಾಂತರ ಬಡ ಕುಟುಂಬಗಳಿಗೆ ಭೂಗಳ್ಳರ ಕೈ ಸೇರಬೇಕಿದ್ದ ಸರ್ಕಾರಿ ಗೋಮಾಳಗಳು ಪರಿವರ್ತನೆಯಾಗಿ ಸರ್ಕಾರಿ ನಿವೇಶನಗಳಾಗಿ ಬಡವರಿಗೆ ಸಿಕ್ಕಿವೆ. ಲಕ್ಷಾಂತರ ಕಾರ್ಮಿಕರಿಗೆ ನ್ಯಾಯ ಸಿಕ್ಕಿದೆ. ಹೀಗಿರುವಾಗ ಜನಸಾಮಾನ್ಯರು ವಡೇರಹಳ್ಳಿ ಜಯರಾಮಯ್ಯನವರನ್ನು ನಮ್ಮ ಲೀಡರ್ ಎಂದು ಗುರುತಿಸಿದ್ದಾರೆ. ಇಂತಹ ಬಿರುದನ್ನು ಪಡೆಯಲು 7 ಜನ್ಮದ ಪುಣ್ಯ ಮಾಡಿರಬೇಕಲ್ಲವೇ? ಡಿಸೆಂಬರ್ ತಿಂಗಳು ವಡೇರಹಳ್ಳಿ ಜಯರಾಮಯ್ಯನವರ ನೆಚ್ಚಿನ ತಿಂಗಳು, ಅವರ ಜನನದ ತಿಂಗಳೂ ಸಹ ಹೌದು. ಕಾರಣ ನಮ್ಮ ಸರಣಿಯಲ್ಲಿ ವಡೇರಹಳ್ಳಿ ಜಯರಾಮಯ್ಯನವರ ವ್ಯಕ್ತಿತ್ವ, ಅಸ್ತಿತ್ವವನ್ನು ವಿವರಿಸುವ ಸೌಭಾಗ್ಯ ದೊರಕಿದೆ. ಇಂತಹ ವಡೇರಹಳ್ಳಿ ಜಯರಾಮಯ್ಯನವರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ನಾಯಕರಾಗಿ ಹೊರಹೊಮ್ಮುವ ಮೂಲಕ ಕ್ಷೇತ್ರಾದ್ಯಂತ ಹೆಸರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏಕೈಕ ಲೀಡರ್ ಎಂಬ ಬಿರುದನ್ನು ಜನಸಾಮಾನ್ಯರಿಂದ ಇಂತಹ ವ್ಯಕ್ತಿತ್ವ ಉಳಿಸಿಕೊಂಡ ವಡೇರಹಳ್ಳಿ ಜಯರಾಮಯ್ಯನವರು ಸರಳ ಜೀವನಕ್ಕೆ ಮನಸ್ಸೋತ ಅಂತರವಾಹಿನಿ ಸರಣಿ ಮಾಡಿ ಪ್ರಸಾರ ಮಾಡಲು ಮುಂದಾಗಿದ್ದು, ಇವರ ಮತ್ತಷ್ಟು ಸರಣಿಗಳನ್ನು ಮಾಡಿ ಪ್ರಸಾರ ಮಾಡುವ ಹಂಬಲದಲ್ಲಿದೆ. ವೀಕ್ಷಕರೇ, ಹೆಚ್ಚಿನ ಸರಣಿಗಳನ್ನು ವೀಕ್ಷಿಸಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಅಂತರವಾಹಿನಿ.